ಚರಿತ್ರೆಯಲ್ಲೇ ದಲಿತ ಸಮುದಾಯದ ಮುಖಂಡರುಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಅವಕಾಶಗಳನ್ನು ಲಭಿಸಿದ್ದಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಆದರೆ ಬಹುಶಃ ಇದೇ ಮೊದಲ ಬಾರಿಗೆ ದಲಿತ ಸಮುದಾಯದಿಂದ 3 ಜನರಿಗೆ ಸ್ಟೇಟ್ ಬೋರ್ಡನ್ನು ನೀಡಲಾಗಿದೆ. ವಿಜಯಲಕ್ಷ್ಮಿ ರಘುನಂದನ್ ಅವರು, ಶಾಸಕರಾದಂಥ ಮಳವಳ್ಳಿ ಶಾಸಕರಾದಂಥ ಪಿ ಎಂ ನರೇಂದ್ರ ಸ್ವಾಮಿ ಕೂಡ ಅಧ್ಯಕ್ಷರನ್ನಾಗಿ, ಹಾಗೆಯೇ ಅದೇ ಮಳವಳ್ಳಿಯ ಡಾಕ್ಟರ್ ಮೂರ್ತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಂಥ ನಮ್ಮ ಮೂರ್ತಿಯವರಿಗೂ ಕೂಡ ಒಂದು SC/ST ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇನ್ನು 3ನೇದಾಗಿ ನಮ್ಮ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನು ಕೂಡ ರಾಜ್ಯ ಮಹಿಳಾ ಬೋರ್ಡಿನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಮತ್ತು ಇದೆಲ್ಲದಕ್ಕಿಂತ ಭಾಳ ಮುಖ್ಯ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಮಂಡ್ಯ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ 50 ವರ್ಷ ಆಯಿತು. ಈ 50 ವರ್ಷದ ಅವಧಿಯಲ್ಲಿ ಒಮ್ಮೆಯೂ ಕೂಡ ದಲಿತ ಸಮುದಾಯದ ಸಮುದಾಯದ ಮುಖಂಡರುಗಳನ್ನು ಒಂದು ಕೂಡ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಆಗಿದೆ. ಆದರೆ ಇದೇ ಪ್ರಥಮ ಬಾರಿಗೆ ಪ್ರಕಾರ ಕೂಡ ಇದೆ, ಬೆಂಬಲ ಕೂಡ ಇದೆ. ಹಾಗೆ ಸಚಿವರಾದಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಚಲುವರಾಯಸ್ವಾಮಿ ಅವರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಈ ಬಾರಿ ಒಂದು ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ಏನು ಕಳೆದ ಒಂದು 50 ವರ್ಷಗಳಿಂದ ಹೋರಾಟವನ್ನು ನಾವು ರೂಪಿಸಿದ್ದೇವೆ ಮಂಡ್ಯದಲ್ಲಿ, ಇವತ್ತು ರಾಜಕೀಯ ಚರಿತ್ರೆಯಲ್ಲಿ, ಮಂಡ್ಯದ ರಾಜಕೀಯ ಚರಿತ್ರೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಅಂತಕ್ಕಂಥಾಗುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಅದಕ್ಕಾಗಿ ಒಂದು ದಲಿತ ಸಮುದಾಯದಿಂದ ನಾವೆಲ್ಲರೂ ಕೂಡ ಯಾರೆಲ್ಲರಿಗೆ ಅವಕಾಶ ಸಿಕ್ಕಿದೆ ಅವರಿಗೆ, ಮತ್ತು ಈ ಅವಕಾಶವನ್ನು ಕಲ್ಪಿಸೋದಕ್ಕೆ ಯಾರೆಲ್ಲರೂ ಕಾರಣರಾಗಿದ್ದಾರೆ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರು, ಅವ್ರಿಗೂ ಸೇರಿಸಿ ನಾವು ಅಭಿನಂದನೆ ಮಾಡೋಣ. ದಲಿತ ಸಮುದಾಯ ಮತ್ತು ಸಂಘಟನೆಗಳ ವತಿಯಿಂದ ಈ ಕೆಲಸ ಆಗಲಿ ಅನ್ನೋದನ್ನು ನಾವೆಲ್ಲ ಬಹುತೇಕ ಯಾರೆಲ್ಲ ನಾವು ಇಲ್ಲಿಂದ ಬೇರೆ ಮಂಡ್ಯದ ಕಡೆಯಿಂದ ಬಂದಿದ್ದೀವಿ ಅವರೆಲ್ಲರೂ ಸೇರಿ ಕಳೆದ ವಾರದಲ್ಲಿ ನಾವು ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡಿ, ಇಲ್ಲ ನಾವು ಈ ಥರದ ಒಂದು ಸಮುದಾಯದ ಹೆಸರಿನಲ್ಲಿ ಮಾಡೋಣ, ಸಮುದಾಯದ ಹೆಸರಲ್ಲಿ ಮಾಡಿದ್ರೆ ಇಡೀ ಸಮುದಾಯ ಒಟ್ಟಾಗಿದೆ ಅನ್ನೋದನ್ನು ಕೂಡ ಬಿಂಬಿಸುತ್ತೆ. ಜೊತೆಗೆ ಈಗ ಕೊಟ್ಟಿದ್ದಾರಲ್ಲ 4 ಸ್ಥಾನಗಳು ಇದ್ದಾವಲ್ಲ, ಆ 4 ಸ್ಥಾನಗಳು ಮುಂದೆ ಇದೇ ರೀತಿಯಲ್ಲಿ ಈ ಒಂದು ಸಾಮಾಜಿಕ ನ್ಯಾಯದ ಜಾಡು ಏನಿದೆ ಆ ಜಾಡು ರಸ್ತೆ ಆಗಬೇಕು. ನಾಳೆ ದಿನ ಎಲ್ಲ ತಾಲೂಕುಗಳಲ್ಲಿ ದಲಿತ ಸಮುದಾಯದ ಮುಖಂಡರುಗಳು ಯಾರ್ಯಾರಿದ್ದಾರೆ ಅವ್ರಿಗೂ ದಕ್ಕಬೇಕು, ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದವ್ರಿಗೂ ಕೂಡ ಜಿಲ್ಲಾ ಮಟ್ಟದ್ದಿರ್ಬೋದು, ರಾಜ್ಯ ಮಟ್ಟದ್ದಿರ್ಬೋದು, ಅವರಿಗೆ ಈ ಸ್ಥಾನಮಾನಗಳು ಸಿಕ್ಕಬೇಕು. ಯಾಕೆ ಅಂದರೆ ಯಾರೇ ಆಗಿರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದಾಗಲಿ, ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ಮನಸ್ಥಿತಿ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಮುಖಂಡರುಗಳಿಗೂ ಬರಬೇಕು. ಹಾಗೆ ಎಲ್ಲ ಕಾಂಗ್ರೆಸ್ ಮುಖಂಡರಂತೂ ಈ ಸಲ ಮಾಡಿ ಭರ್ಜರಿಯಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯ ಸಿಂಹಪಾಲನ್ನು ದಲಿತ ಸಮುದಾಯ ಗಳಿಸ್ಕೊಂಡಿದೆ. ಇದು ಮುಂದೆ ಮಾದರಿ ಆಗಬೇಕು. ಇದು ಮುಂದೆ ಎಲ್ಲ ಜಿಲ್ಲೆಗೂ ಮಾದರಿ ಆಗಬೇಕು, ಇಡೀ ರಾಜ್ಯಕ್ಕೂ ಮಾದರಿ ಆಗಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಾಡಿರೋ ಈ ಕೆಲಸಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಯಾರು ಇದಕ್ಕೆ ಬಾಧ್ಯರಾಗಿದ್ದಾರೋ ಅವ್ರಿಗೆ ಕೂಡ ಹಿರಿಯರಾದಂಥ ಗುರುಪಾದ್ ಕೆರಗೋಡು, ನಮ್ಮ ಮಾರ್ಗದರ್ಶಕ ಗುರುಪಾದ್ ಕೆರಗೋಡು ಕೂಡ ಈ ಕ್ಯಾರ್ಪೇಟೆ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಮತ್ತು ಸೋಮಶೇಖರ್ ಕೆರಗೋಡು ಕೂಡ ಹಿರಿಯ ಪತ್ರಕರ್ತರು ಹಾಗೂ ಚಲುವರಾಯಸ್ವಾಮಿ ಅವರ ಆಪ್ತ ಪತ್ರಕರ್ತ ಸಹಾಯಕರಾದಂಥ ಸೋಮಶೇಖರ್ ಕೆರಗೋಡು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಅಂತ ಗಂಗಾನಂದವರು ನಮ್ಮ ತೀರ ಆತ್ಮೀಯರು, ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ನಾನು ಈ ವಂದನೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ನರಸಿಂಹಮೂರ್ತಿಯರವರು ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು, ಅವರು ಹೋರಾಟಗಾರರು, ನೋಡ್ತಾ ಇರ್ತೀನಿ ಅವ್ರ ಬಗ್ಗೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕೃಷ್ಣರವರು MB ಶ್ರೀನಿವಾಸರವರ ಪಕ್ಕ ಜೊತೆ ಇತ್ತುಕೊಂಡು ಅವರ ಹೋರಾಟದ ಏನು ಹೆಜ್ಜೆಗಳನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೃಷ್ಣರವರು ಇವತ್ತು ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಒಂದು ಹುಮ್ಮಸ್ಸನ್ನು ನೀಡ್ತಕ್ಕಂಥ ನಮ್ಮ ದಲಿತ ಮುಖಂಡರು ಹಾಗೂ ಪತ್ರಕರ್ತರ ಆದಂತಹ ಪ್ರಕಾಶನರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕರೆಗೆ ಹೋಗೊಟ್ಟು ನಮ್ಮ ವಿಜಯ್ ಕುಮಾರ್ ಅವರು ಕಾಂಗ್ರೆಸ್ ವಕ್ತಾರರು, ಈ ಕ್ಯಾರ್ಪೇಟೆ ತಾಲೂಕು ಉಸ್ತುವಾರಿಗಳಾದಂಥ ವಿಜಯಣ್ಣ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ಕರೆಗೆ ಹೋಗೊಟ್ಟು ಈ ಒಂದು ಸಭೆಗೆ ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ವೇಳೆಯನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಈ ಒಂದು ನೋಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇನ್ನು ನಾವು ಎಲ್ಲರೂ ಕೂಡ ಅವತ್ತು ಭಾನುವಾರ ಹೋಗೋಣ ಅಂತ ಈ ಸಂದರ್ಭ ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜಿಲ್ಲೆಯಲ್ಲಿ ಇದೇ ಭಾನುವಾರ ಕಲಾಮಂದಿರದಲ್ಲಿ ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ ವತಿಯಿಂದ ಏನು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ದಲಿತ ನಾಯಕರುಗಳು ಏನು 4 ಜನ ನರೇಂದ್ರ ಸ್ವಾಮಿಯವರು, ವಿಜಯಲಕ್ಷ್ಮಿ ರಘುನಂದನ್ ಅವರು, ಡಾಕ್ಟರ್ ಮೂರ್ತಿರವರು ಹಾಗೂ ಪ್ರಕಾಶಣ್ಣರವರಿಗೆ ಸ್ಥಾನಮಾನ ನೀಡೋದಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಶಾಸಕರು, ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು ಇವರೆಲ್ಲರೂ ಕೂಡ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಡೋದ್ರಿಂದ ನಮ್ಮ ಕೆ.ಆರ್.ಪೇಟೆ ತಾಲೂಕಿನಿಂದ ನಾವು ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಮಾತನಾಡಿ ಕನಿಷ್ಠ ಪಕ್ಷ 150 ಜನರಿಂದ 200 ಜನ ಆ ಕಲಾಮಂದಿರ ಫಂಕ್ಷನ್ಗೆ ಬರ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಮತ್ತು ನಮ್ಮ ಗುರುಪಾದ ಕೆರಗೋಡು ಹೇಳೋದ ಹಾಗೆ ಎಲ್ಲ ತಾಲೂಕಲ್ಲೂ ಕೂಡ ಇದು ಮಾದರಿಯಾಗಲಿ, ಈ ಜಿಲ್ಲೆಗೆ ಹೊಸದಾಗಿ ಇದು ನಮ್ಮ ಇದು ಕೂಡ ಯಾರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ದಲಿತ ಮುಖಂಡಗಳಿಗೆ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಇದೇ ಥರ ಇದು ಮುಂದುವರಿಯಲಿ ಅಂತ ಆಶಿಸ್ತಾ. ಯಾಕೆಂದರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ದಲಿತರು ಅಂತಂದರೆ ಕಾಂಗ್ರೆಸ್ಸು ಅಂತ ಓಟು ಬಿಂಬಿಸ್ತಾರೆ. ಹಾಗಾಗಿ ಎಣ್ಣೆ ಮುಚ್ಕೊಂಡಾಗ ಕಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಅಂತ ಸರ್ಕಾರ ಇದ್ದಾಗ ನಮ್ಮವ್ರಿಗೆ ಅನುಕೂಲ ಮಾಡಲ್ಲ ಅಂತಂದರೆ ತುಂಬ ಬೇಜಾರಾಗೋ ಸಂಗತಿ. ಹಾಗಾಗಿ ಇದೇ ರೀತಿ ಚಲುವರಾಯಸ್ವಾಮಿಯವರು ಈ ಏನು ನಮ್ಮ ಅಧಿಕಾರ ಕೊಡ್ತಾರೆ ನಮ್ಮ ದಲಿತರಿಗೆ ಅದನ್ನು ಮುಂದುವರಿಸಲಿ ಅಂತ ನಾನು ಭಾವಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಕೂಡ ಇದೆ, ಬೆಂಬಲ ಕೂಡ ಇದೆ. ಹಾಗೆ ಸಚಿವರಾದಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಲುವರಾಯಸ್ವಾಮಿ ಅವರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಈ ಬಾರಿ ಒಂದು ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ಏನು ಕಳೆದ ಒಂದು 50 ವರ್ಷಗಳಿಂದ ಹೋರಾಟವನ್ನು ನಾವು ರೂಪಿಸಿದ್ದೇವೆ ಮಂಡ್ಯದಲ್ಲಿ. ಇವತ್ತು ರಾಜಕೀಯ ಚರಿತ್ರೆಯಲ್ಲಿ, ಮಂಡ್ಯದ ರಾಜಕೀಯ ಚರಿತ್ರೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಅಂತಕ್ಕಂಥಾಗುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಅದಕ್ಕಾಗಿ ಒಂದು ದಲಿತ ಸಮುದಾಯದಿಂದ ನಾವೆಲ್ಲರೂ ಕೂಡ ಯಾರೆಲ್ಲರಿಗೆ ಅವಕಾಶ ಸಿಕ್ಕಿದೆ ಅವರಿಗೆ ಮತ್ತು ಈ ಅವಕಾಶವನ್ನು ಕಲ್ಪಿಸೋದಕ್ಕೆ ಯಾರೆಲ್ಲರೂ ಕಾರಣರಾಗಿದ್ದಾರೆ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು, ಅವ್ರಿಗೂ ಸೇರಿಸಿ ನಾವು ಅಭಿನಂದನೆ ಮಾಡೋಣ. ದಲಿತ ಸಮುದಾಯ ಮತ್ತು ಸಂಘಟನೆಗಳ ವತಿಯಿಂದ ಈ ಕೆಲಸ ಆಗಲಿ ಅನ್ನೋದನ್ನು ನಾವೆಲ್ಲ ಬಹುತೇಕ ಯಾರ್ಯಾರನ್ನ ನಾವು ಇಲ್ಲಿಂದ ಬೇರೆ ಮಂಡ್ಯದ ಕಡೆಯಿಂದ ಬಂದಿದ್ದೀವಿ ಅವರೆಲ್ಲರೂ ಸೇರಿ ಕಳೆದ ವಾರದಲ್ಲಿ ನಾವು ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡಿ, ಇಲ್ಲ ನಾವು ಈ ಥರದ ಒಂದು ಸಮುದಾಯದ ಹೆಸರಿನಲ್ಲಿ ಮಾಡೋಣ, ಸಮುದಾಯದ ಹೆಸರಲ್ಲಿ ಮಾಡಿದ್ರೆ ಇಡೀ ಸಮುದಾಯ ಒಟ್ಟಾಗಿದೆ ಅನ್ನೋದನ್ನು ಕೂಡ ಬಿಂಬಿಸುತ್ತೆ. ಜೊತೆಗೆ ಈಗ ಕೊಟ್ಟಿದ್ದಾರಲ್ಲ 4 ಸ್ಥಾನಗಳು ಇದ್ದಾವಲ್ಲ, ಆ 4 ಸ್ಥಾನಗಳು ಮುಂದೆ ಇದೇ ರೀತಿಯಲ್ಲಿ ಈ ಒಂದು ಸಾಮಾಜಿಕ ನ್ಯಾಯದ ಜಾಡು ಏನಿದೆ ಆ ಜಾಡು ರಸ್ತೆ ಆಗಬೇಕು. ನಾಳೆ ದಿನ ಎಲ್ಲ ತಾಲೂಕುಗಳಲ್ಲಿ ದಲಿತ ಸಮುದಾಯದ ಮುಖಂಡರುಗಳು ಯಾರ್ಯಾರಿದ್ದಾರೆ ಅವ್ರಿಗೂ ದಕ್ಕಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದವ್ರಿಗೂ ಕೂಡ ಜಿಲ್ಲಾ ಮಟ್ಟದ್ದಿರ್ಬೋದು, ರಾಜ್ಯ ಮಟ್ಟದ್ದಿರ್ಬೋದು, ಅವರಿಗೆ ಈ ಸ್ಥಾನಮಾನಗಳು ಸಿಕ್ಕಬೇಕು. ಯಾಕೆ ಅಂದರೆ ಯಾರೇ ಆಗಿರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದಾಗಲಿ, ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ಮನಸ್ಥಿತಿ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಮುಖಂಡರುಗಳಿಗೂ ಬರಬೇಕು. ಹಾಗೆ ಎಲ್ಲ ಕಾಂಗ್ರೆಸ್ ಮುಖಂಡರಂತೂ ಈ ಸಲ ಮಾಡಿ ಭರ್ಜರಿಯಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯ ಸಿಂಹಪಾಲನ್ನು ದಲಿತ ಸಮುದಾಯ ಗಳಿಸ್ಕೊಂಡಿದೆ. ಇದು ಮುಂದೆ ಮಾದರಿ ಆಗಬೇಕು. ಇದು ಮುಂದೆ ಎಲ್ಲ ಜಿಲ್ಲೆಗೂ ಮಾದರಿ ಆಗಬೇಕು, ಇಡೀ ರಾಜ್ಯಕ್ಕೂ ಮಾದರಿ ಆಗಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಾಡಿರೋ ಈ ಕೆಲಸಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಯಾರು ಇದಕ್ಕೆ ಬಾಧ್ಯರಾಗಿದ್ದಾರೋ ಅವ್ರಿಗೆ